ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಬ್ನಲ್ಲಿ ಆರ್ಯನ್ ಖಾನ್ ದುರ್ವರ್ತನೆ ಪ್ರಕರಣ ಘಟನೆ ಸಂಬಂಧ ತನಿಖೆ ಮುಂದುವರೆಸಿದ್ದಾರೆ ಅಧಿಕಾರಿಗಳು. ಕಬ್ಬನ್ ಪಾರ್ಕ್ ಎಸಿಪಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ ಇದು. ಪಬ್ಗೆ ಭೇಟಿ ಕೊಟ್ಟದಂತಹ ಸಂದರ್ಭದಲ್ಲಿ ಶಾರುಖ್ ಖಾನ್ ಅವರ ಪುತ್ರ ಆರ್ಯನ್ ಖಾನ್ ಅಸಹ್ಯವಾಗಿ ನಡ್ಕೊಂಡಿದ್ದ. ಮಧ್ಯದ ಬೆರಳನ್ನ ತೋರಿಸಿದ್ದ ಇವನು. ಪುಂಡ ಪೋಖ್ರಿ ತರ ಅಹಂಕಾರ, ಕೊಬ್ಬು, ಮದವೇರಿದ ಆ ಗೂಳಿ ಆಡ್ತವಲ್ಲ ಹಂಗಾಡಿದ್ದ. ಪೊಲೀಸರಿಗ ತನಿಖೆ ನಡೆಸ್ತಾ ಇದ್ದಾರೆ. ದೂರು ಕೂಡ ದಾಖಲಾಗಿದೆ ಈತನ ಮೇಲೆ. ಯಾಕಂದ್ರೆ ಅವ್ರ ತಂದೆ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಾ ಇದ್ದಾನೆ. ಅಂತ ದೊಡ್ಡ ಸೆಲೆಬ್ರಿಟಿ ಅವ್ರ ತಂದೆ, ಬಹಳ ಸಿಂಪಲ್ ಮನುಷ್ಯ ಅಷ್ಟಿದ್ರು ಕೂಡ. ಆದರೆ ಈತ ಯಾಕೋ ಅವರ ದಾರಿಯಲ್ಲಿ ಹೋಗಂಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಬೆರಳನ್ನ ಮಹಿಳೆಗೆ ತೋರಿಸಿದ್ನ, ಸಾರ್ವಜನಿಕರ ಕಡೆ ತೋರಿಸಿದ್ನ, ಅಥವಾ ಉದ್ದೇಶಪೂರ್ವಕವಾಗಿ ಹಂಗೆ ಮಾಡಿದ್ನ, ಅಥವಾ ಅವ್ನ ಕಲ್ಚರ್ ಇರೋದು ಹಂಗ. ಆ ವಿಡಿಯೋ ವೈರಲ್ ಬೆನ್ನಲ್ಲೇ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಈತ ಆರ್ಯನ್ ಖಾನ್ ವಿರುದ್ಧ ದೂರು ದಾಖಲಾಗಿದೆ. ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ 3 ಜನರ ವಿರುದ್ಧ ಈಗ ಕಂಪ್ಲೇಂಟ್ ಆಗಿದೆ. ಇಮೇಲ್ ಮೂಲಕ ದೂರನ್ನು ಕೊಟ್ಟಿದ್ದಾರೆ ಹಿಂದೂ ಮುಖಂಡ ತೇಜಸ್ ಗೌಡ. ಆರ್ಯನ್ ಖಾನ್ ಹಾಗೆ ಮೊಹಮ್ಮದ್ ನಲ್ಪಾಡ್ ಇಲ್ಲಿಯವರೇ, ಕಾಂಗ್ರೆಸ್ ಯೂತ್ ಐಕಾನ್ ಅಂತ ಹೇಳ್ತಾರಲ್ಲ, ಪಕ್ಕದಲ್ಲೇ ಇದ್ದರು. ಜೈದ್ ಖಾನ್, ಜಮೀರ್ ಅವ್ರ ಪುತ್ರ ಹೀರೋ, ಅವರು ಪಕ್ಕದಲ್ಲೇ ಇದ್ದರು. ಒಂದು ಮಾತು ಏನು ಹೇಳಿಲ್ಲ ಆರ್ಯನ್ ಖಾನ್ಗೆ. ಸಾರ್ವಜನಿಕವಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಆರ್ಯನ್ ಖಾನ್. ಇಬ್ಬರು MLAಗಳ ಪುತ್ರರು ಅಲ್ಲೇ ಇದ್ದರೂ ಕೂಡ ಜವಾಬ್ದಾರಿ ಇರುವಂಥವ್ರು. ಆದರೆ ಏನು ಮಾಡೋಕ್ಕಾಗಲಿಲ್ಲ. ಅವರು ತಡಿಬೋದಾಗಿತ್ತಲ್ಲ ಅಂಥೇಳಿ ಈಗ ಆಕ್ಷೇಪಗಳು ಕೇಳಿ ಬರ್ತಾ ಇದೆ. CCTVಯನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸಬೇಕು. ಪೊಲೀಸ್ ಆಯುಕ್ತರಿಗೆ, DGಗೆ ತೇಜಸ್ ಕೂಡ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಂದು ಗೌರವ ಇರುತ್ತೆ ರೀ ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ. ಅದರಲ್ಲೂ ಆರ್ಯನ್ ಖಾನ್ ಈಗ ಬೆಳೀತಿರುವಂಥ ಒಬ್ಬ ಯುವ ಪ್ರತಿಭೆ. ಅವರ ತಂದೆ ಹಾಗೆಯೇ ನಂಗೆ ಜನ ಪ್ರೀತಿ ಕೊಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಅವರು ಕಿಂಗ್ ಖಾನ್ ಅಂತ ನಾವೇನು ಕರಿತೀವಿ ಹಾಗೇ ಇದ್ದಾರೆ, ಹೆಸರಿಗೆ ತಕ್ಕನಾಗಿದ್ದಾರೆ. ಸರಳತೆಯಲ್ಲೂ ಕೂಡ ಹಾಗೇ ಇದ್ದಾರೆ ಅವರು. ಆದರೆ ಆರ್ಯನ್ ಖಾನ್ ನೋಡಿ, ಈ ಹಿಂದೆ ಡ್ರಗ್ ಕೇಸಲ್ಲಿ ತಗಲಾಕೊಂಡಿದ್ದ ಇವನು. ತಂದೆಯ ಮರ್ಯಾದೆ ಕಳೆಕಿದ ನೀನು. ಬಟ್ ಇಲ್ಲಿ ಬೆಂಗಳೂರಿಗೆ ಬಂದಂಥ ಒಂದು ಪಬ್ಬು ಪಾರ್ಟಿ ಅಂತ ಅನಿಸುತ್ತೆ. ಏನಾದರೂ ಮಾಡ್ಕೊಳ್ರಿ, ಎಣ್ಣೆ ಹೊಡಿಲಿ, ಅವ್ರಿಗೆ ಪರ್ಸ್ನಲ್ ಲೈಫ್ ಅದು. ಆದರೆ ಕ್ಯಾಮ್ರಾಗಳ ಕಡೆಗೆ ಈ ರೀತಿ ಮಧ್ಯದ ಬೆರಳನ್ನು ತೋರಿಸಿ ಒಂದು ರೀತಿ ಪುಂಡ ಪೋಖ್ರಿ ಥರ ಆಡೋದಿದೆಯಲ್ವಾ, ಅದು ನಿಜಕ್ಕೂ ಅವರ ವೃತ್ತಿ ಜೀವನಕ್ಕೆ ಹೊಡೆತವನ್ನು ಕೊಡುತ್ತೆ. ಭಾರಿ ಚರ್ಚೆ ಆಗ್ತಿದೆ ದೇಶಾದ್ಯಂತ. ಯಾಕಂದರೆ ಶಾರುಖ್ ಖಾನ್ ಯಾವ ರೀತಿ ತಮ್ಮ ಮಗನಿಗೆ ಬುದ್ಧಿ ಕಲಿಸಿದ್ದಾರೆ, ಇದನ್ನು ಹೇಳಿಕೊಟ್ಟಿದ್ದ ಪಾಠ ಅವ್ರಿಗೆ. ಸಾರ್ವಜನಿಕರ ಮುಂದೆ ಹೇಗೆ ವರ್ತಿಸಬೇಕು ಅನ್ನೋದು ಕೂಡ ಗೊತ್ತಿಲ್ವಾ ಅವನಿಗೆ? ಯಾರಿಗೆ ಹಂಗೆ ತೋರಿಸಿದದು? ಅಲ್ಲಿ ಏನಾದರೂ ಅವನಿಗೆ ಕುಚೇಷ್ಟೆನ ಮಾಡಿದ್ರಾ? ಬಹುಶಃ ಆ ಥರದ್ದೇನು ಆಗಲಿಕ್ಕಿಲ್ಲ. ಅಥವಾ ಈತ ಯಾವ ಗುಂಗಲ್ಲಿದ್ದ ಅದನ್ನು ಕೂಡ ಈಗ ಕೆದಕಬೇಕಾಗತ್ತೆ. ಪೊಲೀಸರು ಸದ್ಯಕ್ಕೆ CCTVಯನ್ನು ಪರಿಶೀಲನೆ ಮಾಡಿದ್ದಾರೆ. ಆದರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಜೈದ್ ಖಾನ್ ಮತ್ತು ನಲ್ಪಾಡ್ ಅವರು ಅಲ್ಲೇ ಇದ್ದರು. ಅವರು ಆ ಕ್ಷಣದಲ್ಲಿ ಏನು ಮಾಡ್ಬೋದಾಗಿತ್ತು? ಅವರೇನಾದರೂ ಕೈಯನ್ನು ಹಿಂದಕ್ಕೆ ಎಳಿಬೋದಾಗಿತ್ತ? ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಅಥವಾ ಒಂದು ಕ್ಷಮೆ ಕೇಳು ಅಂಥೇಳಿ ಸಲಹೆ ಕೊಡ್ಬೋದಾಗಿತ್ತು. ಬಟ್ ಅದನ್ನು ಕೂಡ ಅವರು ಮಾಡಲಿಕ್ಕಿಲ್ಲ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಆರ್ಯನ್ ಖಾನ್ನ ವರ್ತನೆ ನೋಡ್ತಾ ಇದ್ವಿ, ಬಹಳ ಸಿಟ್ಟು, ಕೋಪ ಮತ್ತು ಟ್ರೋಲ್ಗಳಾಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಜೊತೆಗೆ ಇದು ಯಾವ ಆಯಾಮದಲ್ಲಿ ತನಿಖೆ ನಡೆಯುತ್ತೆ ಅಂತ? ಆರ್ಯನ್ ಖಾನ್ ಪಬ್ಲಿಕ್ ಮಧ್ಯೆ ತೋರಿರುವಂತ ಅಸಭ್ಯ ವರ್ತನೆ ಇದೆ, ಸೆಂಟರ್ ಫಿಂಗರ್ ಅನ್ನು ತೋರಿಸಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ನಿನ್ನೆ ಆ ಪಬ್ಗೆ ಭೇಟಿಯನ್ನು ನೀಡಿ ಅಲ್ಲಿನ CC ಕ್ಯಾಮೆರಾ ಫುಟೇಜ್ ಇರ್ಬೋದು, ಮಾಹಿತಿಗಳನ್ನು ಕೂಡ ಈಗ ಪಡ್ಕೊಂಡಿರುವಂತದ್ದು. ಅದರ ಜೊತೆಗೆ ಏನಂತ ಹೇಳಿದ್ರೆ, ಈ ರೀತಿಯಾದ ಒಂದು ಇನ್ಸಿಡೆಂಟ್ ಆದಾಗ ಪೊಲೀಸರು ಯಾಕೆ ಮಾಧ್ಯಮದಲ್ಲಿ ಬರೋವರೆಗೂ ಕೂಡ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಈಗ ಎಲ್ಲ ಕಡೆ ಇದ್ದಿರುವಂತ ಪ್ರಶ್ನೆ. ಎಲ್ಲೋ ಒಂದ್ ಕಡೆ ಯಾರೋ ಒಂದ್ ಕೂತ್ಕೊಂಡು ಕಮೆಂಟ್ ಹಾಕಿದ್ರೆ, ಗೊತ್ತಿಲ್ಲದೆ ಒಬ್ಬ ಗ್ರಾಮೀಣ ಭಾಗದ ವ್ಯಕ್ತಿ ಏನಾದ್ರು ಒಂದು ಪೋಸ್ಟ್ ಅನ್ನ ಹಾಕಿದ್ರೆ ಆತನ ಮೇಲೆ FIR ಮಾಡಿ ಅರೆಸ್ಟ್ ಮಾಡಿ ನೀವು ಜೈಲಿಗೆ ಕಳಿಸ್ತೀರಾ? ಆದ್ರೆ ಈ ರೀತಿಯಾಗಿ ಬಂದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ 10 ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಅವನು ಖುದ್ದು ಅವರ ಆರ್ಯನ್ ಖಾನ್ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಆ ಪೋಸ್ಟ್ ಗಳನ್ನ ಹಾಕೊಂಡಿದ್ದಾರೆ. ಆದ್ರೂ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳು ಏನ್ ಕೆಲಸ ಮಾಡ್ತಿದೆ ಬೆಂಗಳೂರು ಸಿಟಿಯಲ್ಲಿ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಮಾಧ್ಯಮಗಳಲ್ಲಿ ಯಾವಾಗ ಸುದ್ದಿ ಬಂತ ಬೆನ್ನಲ್ಲೇ ಅವ್ರನ್ನ ಕರೆದು ಎಂಕ್ವೈರಿಯನ್ನ ಮಾಡ್ಲಿಕ್ಕಿದೆ. ಯಾವ ಉದ್ದೇಶದಿಂದ ನಂಗೆ ತೋರಿಸ್ತಾ, ಯಾರಿಗೆ ತೋರಿಸ್ತಾ, ಯಾಕೆ ತೋರಿಸ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಆಗ್ತಾ ಇದೀವಿ ಅಂತ ಹೇಳಿ ಪೊಲೀಸ್ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಗೃಹ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು
ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರು ಈ ಬಗ್ಗೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಅವ್ರು ಯಾರೇ ಆಗಿದ್ರು ಸರ್, ಇಂಥ ಇನ್ಸಿಡೆಂಟ್ಗಳಾದಾಗ ಗಮನಕ್ಕೆ ಸ್ವಲ್ಪ ತಡವಾಗಿ ಬಂದಿರ್ಬೋದು. ತಡವಾಗಿ ಯಾಕೆ ಬಂತು, ಪೊಲೀಸರು ಯಾಕೆ ಇದನ್ನ ಗಮನಿಸ್ಲಿಲ್ಲ, ಮತ್ತೆ ಆತ ನಡ್ಕೊಂಡಿರೋ ರೀತಿಗೆ ಕಾರಣ ಏನು, ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ ಅದನ್ನ ಅಂತ ಹೇಳಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಅದ್ರ ಎಷ್ಟು ಮಟ್ಟಿಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಇರುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಒಬ್ಬರು ಅವ್ರದೇ ಸರ್ಕಾರದ ಸಚಿವರು, ಇನ್ನೊಬ್ರು ಶಾಸಕರು, ಸೊ ಅವ್ರ ಇಬ್ರು ಪುತ್ರರು ಕೂಡ ಅವ್ರ ಜೊತೆ ನಿಂತ್ಕೊಂಡಿದ್ರು. ಅವ್ರಿಬ್ರು ಕೂಡ ನಲ್ಪಾಡ್ ಆಗಿರ್ಬೋದು, ಇಲ್ಲಾಂದ್ರೆ ಜಮೀರ್ ಅವರ ಮಗ ಜೈದ್ ಖಾನ್ ಆಗಿರ್ಬೋದು, ಯಾರು ಕೂಡ ಅವ್ರಿಗೆ ಹೇಳಲಿಲ್ವಾ, ಇಲ್ಲ ಅಟ್ಲೀಸ್ಟ್ ಒಂದು ಕ್ಷಮೆ ಇಳಿಸ್ಬೋದಿತ್ತು, ನಾನು ಆ ರೀತಿಯಾಗಿ ತೋರಿಸಬಾರ್ದಿತ್ತು ಅಂತಿಲ್ಲ. ಹೋದ ನಂತರವಾದ್ರೂ ಒಂದು ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಸ್ಬೋದಿತ್ತೇನೋ. ಅದೇ ಬೇರೆ ಯಾವ್ದಾದ್ರು ಆದ್ರೆ ಇಂಥ ಇನ್ಸಿಡೆಂಟ್ಗಳಾದಾಗ ಪೊಲೀಸರು ತುಂಬಾ ಫುಲ್ ಆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ತವೆ. ದೊಡ್ಡವರಿಗೊಂದು ನ್ಯಾಯ, ಮಿನಿಸ್ಟರ್ ಮಕ್ಕಳಿಗೆ ಒಂದು ನ್ಯಾಯ, ಇಲ್ಲ ಅಂದ್ರೆ MLA ಗಳ ಜೊತೆ ಬಂದಂತ ಸ್ನೇಹಿತರಿಗೆ ಒಂದು ನ್ಯಾಯ, ಅವ್ರ ಕಾರ್ಯಕ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇನ್ಸಿಡೆಂಟ್ಗಳಾದ್ರೆ ಅದಕ್ಕೆ ಒಂದು ನ್ಯಾಯ ಅನ್ನೋ ರೀತಿ ಆಗಿರುವಂತದ್ದು ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗೆ ಕಾರಣವಾಗಿರುವಂತದ್ದು. ಅದರ ಜೊತೆಗೆ ಇನ್ನೆರಡು ವಿಚಾರ ಅಂತ ಹೇಳಿದ್ರೆ, ಆ ಇನ್ಸಿಡೆಂಟ್ ಒಬ್ಬ ಮಾಲೀಕನ ಮೇಲೆ ಮತ್ತೆ ಮತ್ತೋರ್ವ ಅಲ್ಲಿ ಬಂದಿದ್ದಂತ ಗ್ರಾಹಕ ಏನಿದ್ದ, ಆತನಿಗೆ ಅಲ್ಲೇ ಒಬ್ಬ ದೊಡ್ಡವರ ಪುತ್ರ ಕೂಡ ಇದ್ದ, ಆತ ಹಲ್ಲೆಯನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಹಲ್ಲೆಯನ್ನ ಮಾಡಿ ಆತನಿಗೆ ಏಟಾದ್ರೂ ಕೂಡ ಏನಾದ್ರು ಕಂಪ್ಲೇಂಟ್ ಅನ್ನ ಕೊಟ್ರೆ ಹೊರ ಬಂದ್ರೆ ಅಂತ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ರೆ ಅನ್ನೋ ಆರೋಪಗಳಿರುವಂತದ್ದು. ಆದ್ರೆ ಇದನ್ನ ಪೊಲೀಸರು ಇಲ್ಲ ಆ ರೀತಿ ಏನು ಆಗಿಲ್ಲ ಅಂತ ಹೇಳಿ ತಳ್ಳಾಕುವಂತ ಕೆಲಸವನ್ನು ಮಾಡ್ತೇವೆ, ಮತ್ತು ಅವ್ರನ್ನ ಕರೆದು ಸ್ಟೇಟ್ಮೆಂಟ್ ಅನ್ನು ಮಾಡ್ಕೊಂಡಿದೀವಿ ನಾವು ಅಂತ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳನ್ನು ನೋಡಿದಾಗ ಏನು ಪ್ರಭಾವಗಳಿಗೆ ಒಳಗಾದಂತ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರನ್ನ ಸಮಾಧಾನ ಮಾಡುವಂತದ್ದು ಇದನ್ನ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ, ಇಲ್ಲ ಅವ್ರಿಗೆ ಒತ್ತಡಕ್ಕೆ ಮಾಡಿದ್ದು ಏನೋ ಆಗೇ ಇಲ್ಲ ಅಂತ ಹೇಳಿ ಬಲವಂತವಾಗಿ ಒಂದು ಸ್ಟೇಟ್ಮೆಂಟ್ ಕೊಡುವಂತ ತೆಗೆದುಕೊಳ್ಳೋದಿರುತ್ತೆ. ಸಾಮಾನ್ಯವಾಗಿ ಇದು ರೀತಿಗೆ ಹಲ್ಲೆ ಆದಾಗ ಅವ್ರು ಮುಂದಿನ ದಿನಗಳಲ್ಲಿ ಇಲ್ಲಿ ಅವ್ರ ಕೆಲಸವನ್ನ ಮಾಡ್ಲಿಕ್ಕೆ, ಇಲ್ಲ ಕೆಲಸಕ್ಕೆ ಹೋಗ್ಲಿಕ್ಕೆ, ಇಲ್ಲಿ ಜೀವನವನ್ನ ಮಾಡ್ಲಿಕ್ಕೆ ಬಿಡದಂತೆ ಅವನಿಗೆ ಟಾರ್ಚರ್ ಕೊಡುವಂತ ಸಾಧ್ಯತೆಗಳಿರುತ್ತೆ ಅನ್ನೋ ಕಾರಣಕ್ಕಾಗಿ ಪ್ರಭಾವಿಗಳಿಂದ ಅವರು ಕೂಡ ಆ ಸಂದರ್ಭದಲ್ಲಿ ತಪ್ಪನ್ನ ಹೇಳ್ಕೊಳ್ಳಿಕ್ಕೆ ಮುಂದಾಗೋದಿಲ್ಲ. ಹೀಗಾಗಿ ಇಡೀ ಪ್ರಕರಣ ಮುಚ್ಚಾಕುವಂತ ಕೆಲಸಗಳು ಕೂಡ ಆಗುತ್ತೆ. ಆದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಬಂತು, ಸದ್ಯ ಇದೀಗ ಪೊಲೀಸರು ಒಂದು ಪ್ರೊಸೀಜರ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ, ಅದ್ರ ಮೇಲೆ ಏನ್ ಕ್ರಮ ಜರುಗಿಸ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.